ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲ, ತುಂಬಾ ಹಲವಾರು ಇಂಡಸ್ಟ್ರಿಲೂ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂತು. ಏನು ವಾವ್ ಮೇಕಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಲೈಫೇ ಇರಲ್ಲ ಸಿನಿಮಾದಲ್ಲಿ. ನಾನು ಜನನ ಎಂಟರ್ಟೈನ್ ಮಾಡೋದು ನನ್ನ ಖುಷಿಗೋಸ್ಕರ. ನನಗೆ ಇದು ಸರಿ ಅನ್ಸಿದ್ರೆ ಅವ್ರನ್ನ ಎಂಟರ್ಟೈನ್ ಮಾಡಕ್ ಸಾಧ್ಯ. ನನಗೆ ನಂಬಿಕೆ ಇಲ್ಲ ಅಂದ್ರೆ, ನನಗೆ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ನಾನು ಜನ ಎಂಟರ್ಟೈನ್ ಮಾಡಿಲ್ಲ ಹೆಂಗ್ ಬನ್ನಿ ಅಂತ ಹೇಳಿ. ಸರ್ ಸಿನಿಮಾ ಗೆಲ್ಲುತ್ತೋ ಅದು ಸೆಕೆಂಡ್ರಿ ಸರ್, ಯಾರಿಗೂ ಗೊತ್ತಿಲ್ಲ ಸರ್. ಅದು ಒಂಥರ ಬಿರಿಯಾನಿ ರೆಸಿಪಿ ಇದ್ದಂಗೆ. ನಾನು ರಾಣ ಸಿನಿಮಾ ಮಾಡಿದಾಗ ನನಗೆ ಕತೆ ಇಷ್ಟನೇ ಆಗಿರ್ಲಿಲ್ಲ. ವೈ ಯು ಶುಡ್ ಡು ದಿಸ್, ದಿಸ್ ನಾಟ್ ಎ ಮೂವಿ ಐ ವಾಂಟ್ ಟು ಮೇಕ್, ದಿಸ್ ನಾಟ್ ವಾಟ್ ಐ ವಾಂಟ್ ಟು ಡು. ನನಗೆ ಮಾರುತಾನೆ, ನನಗೆ ಬಾಹುಬಲಿ, ನಾರಾಯಣ್ ಸರ್, ನನಗೆ ರಾಜಮೌಳಿ ಅವರು, ದುನಿಯಾ ವಿಜಯ್ ಸರ್, ನಂಗೆ ಪ್ರಭಾಸ್. ಅಂದ್ರೆ ಒಂದು ಕಾಂತಾರ KGF ಇಂಡಸ್ಟ್ರಿ ಡೆಫಿನೆಟ್ ಆಗಿ ಚೇಂಜ್ ಮಾಡಿತ್ತು, ಒಪ್ಕೋತೀನಿ. ಅವ್ರಿಗೆ ಪೊಟೆನ್ಶಿಯಲ್ ಇತ್ತು, ಡೇಟಾ ಬೇಸ್ ಇತ್ತು, ಸ್ಕೇಲ್ ಇತ್ತೆಲ್ಲ ಇತ್ತು. ಬಟ್ ಎವ್ರಿವನ್ ಇಸ್ ಟ್ರೈಂಗ್ ಟು ಮೇಕ್ ದ ಸೇಮ್ ಥಿಂಗ್. ಎಷ್ಟು ಗೂಗ್ಲಿ ಮಾಡಿದ್ದಾರೆ, ರಿಷಬ್ ಅವ್ರು ಹರಿಕತೆ ಗಿರಿಕತೆ ಎಲ್ಲ ಮಾಡಿದ್ರು. ವಾಟ್ ಎವರ್ ಅಂದರೆ ನಿಮ್ಮ ಮನೇಲಿ ನಿಮ್ಮಪ್ಪ ಅಷ್ಟು ಪ್ರೊಡಕ್ಷನ್ಸ್ ಮಾಡಿದ್ರು, ಅವ್ರದ್ದೇ ಆದಂಥ ಒಂದು ಲೆಗಸಿ ಇದೆ, ಅವ್ರದ್ದೇ ಆದಂಥ ಒಂದು ನಾಲೆಜ್ ಇದೆ, ವ್ಯಾಪಾರಕ್ಕಾಗಲಿ ಅಥವಾ ಸಿನಿಮಾ ಮೇಕಿಂಗಲ್ಲಾಗಲಿ ಅದೊಂದು ಸ್ಟೈಲಾಗಲಿ. ಇವತ್ತಿಗೆ ಅವರು ಓಕೆ, ಈ ಜನ್ರೇಷನ್ಗೆ ಹಳೆ ಪ್ರೊಡ್ಯೂಸರು, ದೊಡ್ಡ ಪ್ರೊಡ್ಯೂಸರು ಅದು ಹಾಗೆ ಇದೆ. ಆ್ಯಂಡ್ ನಾರಾಯಣ್ ಅವರು ವಿಷಯಕ್ಕೆ ಬಂದರೂ ಅವರು ಜನ್ರೇಷನ್ ನೋಡ್ಕೊಂಬಂದಿರೋಂಥವ್ರು, ಇವತ್ತಿಗೆ ಅವರು ಸೀನಿಯರ್ ಮೋಸ್ಟ್ ಡೈರೆಕ್ಟರ್, ಈ ರೀತಿ ಇದೆ. ಈ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ, ಅಥವಾ ಹೋಗಲಿ ನಿಮ್ಮ ಮನೆಯಲ್ಲೇ ವಿಷಯಕ್ಕೆ ತೊಗೊಂಡಾಗ, ನಿಮ್ಮ ತಂದೆಗೂ ನಿಮಗೂ ಈ ಜನ್ರೇಷನ್ ಈ ಫ್ರಿಕ್ಷನ್ ಇದೆಯಲ್ಲ, ಅದಾಗತ್ತಾ ಸರ್? ಖಂಡಿತ ಆಗುತ್ತೆ ಸರ್. ಯಾಕಂದರೆ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಅಂತ ಹೇಳಿದ್ರೆ, ಇವಾಗ ಒಂದು ಸಾಂಗ್ ಅಂತ ಬಂದಾಗ ನಿಮ್ಮೊಂದು ಐಡಿಯಾಲಜೀಸ್ ಇರುತ್ತೆ, ಡೈರೆಕ್ಟರ್ ಅಂತ ಹೇಳ್ತಾರೆ, ನನಗೆ ಅದು ಇಷ್ಟ ಆಗಲ್ಲ ಕೆಲವು ಸತಿ ಸರ್. ಅದು ಅಂದರೆ ನನಗೆ ಇಲ್ಲ ಬೇರೆ ಏನೋ ಮಾಡೋಣ ಅನಿಸುತ್ತೆ, ಇಲ್ಲಿ ಇವ್ರಿಗೇನೋ ಬೇರೆ ಅಂತ. ಅವಾಗ ಒಂದು ಅರ್ಥ ಮಾಡ್ಕೋಬೇಕಿದ್ರೆ ನಾನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನಾನು ಹೇಳೋದಾಗುತ್ತಾ ಅಂದರೆ ಮಾತಾಡ್ತೀನಿ. ಇವತ್ತಿಗೆ ನಾನು ಹೇಳೋದಾಗಲ್ಲ ಅಂತ ಹೇಳಿದ್ರೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವರೇನೋ ಹೇಳಿ, ನಾನೇನೋ ಹೇಳಿ, ಅಲ್ಲಿ ಜಗಳ ಆಗಿ, ಕಿತ್ತಾಟ ಆಗಿ, ಅಂದರೆ ಒಬ್ರಿಗೊಬ್ರು ಇರಿಟೇಟ್ ಆಗಿ ಇಡೀ ಅಟ್ಮಾಸ್ಫಿಯರ್ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗ್ತೀನಿ, ನೀವೇನು ಅಂದ್ಕೊಂಡಿದ್ದೀರಾ, ನಾನು ಸರೆಂಡರ್ ಆಗ್ಬಿಡ್ತೀನಿ ಅಷ್ಟೇ. ನೀವು ಏನು ಹೇಳ್ತೀರಿ, ಎಗ್ರು ಅಂದರೆ ಎಗ್ರುತ್ತೀನಿ, ಬೀಳು ಅಂದರೆ ಬೀಳ್ತೀನಿ. ಜಸ್ಟ್ ಬ್ಲೈಂಡ್ ಬಿಲೀಫ್. ಬಿಕಾಸ್ ಸಿನಿಮಾ ಬಂದಿದ್ದೀವಿ, ಒಂದು ನಂಬಿಕೆ ಇದೆ. ಆಮೇಲೆ ಇವ್ರು ಹಳೆ ಡೈರೆಕ್ಟ್ರು ಇಲ್ಲ ಹಳೆ ಪ್ರೊಡ್ಯೂಸರ್ ಅಂತ ಹೇಳೋಕ್ಕಿಂತ ಒಂದೇ ನಾನು ನಂಬ್ತೀನಿ ಅಂತ ಹೇಳಿದ್ರೆ, ನನಗೆ ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲ, ತುಂಬ ಹಲವಾರು ಇಂಡಸ್ಟ್ರಿಲೂ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬಂತು. 50 ಕೋಟಿ 70 ಕೋಟಿ. ನಾನು ಟೀಕೆ ಮಾಡ್ತಾಯಿಲ್ಲ ಯಾರನ್ನೂ, ನಾಟ್ ಪುಟ್ಟಿಂಗ್ ಎನಿ ಒನ್ ಡೌನ್. ಏನು ವಾವ್ ಮೇಕಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಲೈಫೇ ಇರಲ್ಲ ಸಿನಿಮಾದಲ್ಲಿ. ಸೊ ನನಗನ್ನಿಸ್ತು, ಅಂದರೆ ಈ ಹಳೆ ಡೈರೆಕ್ಟರ್ಸ್, ಇವಾಗ ಎಸ್ ನಾರಾಯಣ್ ಸರ್ ಆಗೋದು ಲೆಜೆಂಡರಿ ಡೈರೆಕ್ಟರ್ಸ್ ಅಂತ ಹೇಳ್ತೀನಿ. ಹಳೆ ಬಂತ ಹೇಳಿದ್ರೆ ಬಿಕಾಸ್ ಆಫ್ ಹೌ ಮೆನಿ ಡೇಸ್ ದೇ ಹ್ಯಾವ್ ಸರ್ವೈವ್ಡ್ ಅಂತ. ಅವ್ರ ಸಿನಿಮಾಗಳು ಇವತ್ತು ನೋಡಿದ್ರೆ ದೇ ಸೋ ಮಚ್ ಆಫ್ ಲೈಫ್ ಇನ್ ದ ಸಿನಿಮಾ ಅಂತ ಅನಿಸುತ್ತೆ. ಇವತ್ತಿನ ದಿವಸ ಇವಾಗ ನಾವು ಇಷ್ಟಪಟ್ಟಿದ್ದು ರೀಸೆಂಟ್ ಡೈರೆಕ್ಟರ್ಸು 2-3 ಸಿನಿಮಾ ಆಗ್ತಾರೆ, 3 ಸಿನಿಮಾಗಳೇ ಇಷ್ಟ ಆಗ್ತಾರೆ. ಎಲ್ಲೋ ಅಂದರೆ ಏನೋ ಲೈಫೇ ಇಲ್ಲ ಅಂತ ಅನಿಸ್ತಾರೆ. ಸೊ ಅವಾಗ ನಾನು ಅನಿಸ್ತು, ಏನೋ ಒಂದು ಪ್ಲ್ಯಾನ್ ಮಾಡ್ತಾರೆ ಇವರು. ಇವೆಲ್ಲ ಟ್ರೆಂಡ್ ನೋಡಿದ್ದಾರೆ ಇವತ್ತಿಗೆ. ಇವರು KGF ನೋಡ್ತಾರೆ, ಕಾಂತಾರ ನೋಡ್ತಾರೆ, ಎಲ್ಲ ನೋಡ್ತಾರೆ, ಇವರು ಮೇಕಿಂಗ್ ನೋಡ್ತಾರೆ, ಎಲ್ಲನೂ ಇವ್ರಿಗೆ ಗೊತ್ತಾಗಿರುತ್ತೆ. ಸೊ ಹಂಗಿದ್ದಾಗ ಏನೋ ಒಂದು ಪ್ಲ್ಯಾನ್ ಮಾಡ್ತಾರೆ. ಯಾಕಂದ್ರೆ ನಾರಾಯಣ್ ಸರ್ ಒಂದು ಮಾತು ಹೇಳಿದ್ರು ನನಗೆ, ನಿನ್ಗೆ ಗೊತ್ತು, ನಿನ್ಗೊಂದು ಯೂತಾಗಿ ನಿನ್ಗೊಂದು ಡೌಟ್ ಇರುತ್ತೆ, ಬಟ್ ಇವಾಗ ನಾವು ಎಲ್ಲ ಸಿನಿಮಾಗಳು ನೋಡಿದ್ದೀವಿ, ನಿನಗೆ ಬರೀ ಮೇಕಿಂಗ್ ಅಲ್ಲ, ಕತೆ ಇರಬೇಕು. ಬರೀ ನೋಡೋಕ್ಕೆ ಒಂದು TV-ಲಿ ಒಳ್ಳೆ 4K ಕ್ವಾಲಿಟಿ ವೀಡಿಯೋ ಇರಲ್ಲ. ಹಂಗಿದ್ರೆ ಸಿನಿಮಾ ಅಲ್ಲ ಅದು. ಸಿನಿಮಾ ಬಂದಾಗ 2 ಅವರ್ ಕೂಡಿಸ್ಬೇಕು, ಇಲ್ಲ ಎಂಟರ್ಟೈನ್ ಮಾಡಿಸ್ಬೇಕು, ನಗಿಸ್ಬೇಕು, ಇಲ್ಲ ಫ್ಯಾಮಿಲೀಸ್ ಕನೆಕ್ಟ್ ಆಗಬೇಕು. ಸೊ ಆ ಥರ ಸಿನಿಮಾ ತೆಕ್ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದಾಗ ಹೌದು, ಎಕ್ಸ್ಪೀರಿಯನ್ಸ್ ಇದ್ದಾಗ ಒಂದು ವ್ಯಕ್ತಿ ಬಾಯಲ್ಲಿ ಆ ಥರ ಮಾತು ಬರುತ್ತೆ ಅಂತ ಹೇಳಿದ್ರೆ ನಾನು ಅದನ್ನು ನಂಬಿ ಜಸ್ಟ್ ಓಕೆ, ನೀವು ಅಂದ್ಕೊಂಡಿದ್ದು ಹೇಳಿ ಸರ್, ನಾನು ಮಾಡ್ತೀನಿ. ಸೊ ದಟ್ ಈಸ್ ಮೈ ಬಿಲೀಫ್. ಅಲ್ಲ, ನಾನು ಕೇಳಿದ್ದೇನೆ ಅಂತಂದರೆ, ಈಗ ನೀವು ಒಂದು ನಿಮ್ಮದೇ ಆದಂಥ ಒಂದು ಸರ್ಕಲ್ ಇದೆ ಇಂಡಸ್ಟ್ರಿಯಲ್ಲಿ, ನೀವು ಒಂದಷ್ಟು ಸಿನಿಮಾಗಳು ನೋಡ್ತಾ ಇದ್ದೀರಾ, ಆ್ಯಂಡ್ ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀರಾ, OTT ನೋಡ್ತೀರಾ, ಈ ಟೈಮ್ ಇದು ವರ್ಕ್ ಆಗ್ತಿರೋಂಥ ಕಂಟೆಂಟ್ಸ್ ನೋಡ್ತೀರಾ, ಸ್ಪೀಡ್ ನೋಡ್ತೀರಾ. ಸೊ ದ ಸೇಮ್ ವೇ ನಿಮ್ಮ ತಂದೆಗೆ ಮನೆಯಲ್ಲಿ ಅವ್ರದ್ದೇ ಆದಂಥ ಒಂದು ವೇನಲ್ಲಿ ಅವ್ರ ಸಿನಿಮಾಗಳನ್ನ ನೋಡೋ ರೀತಿ ಬೇರೆ ಇರುತ್ತೆ. ಬಟ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಈ ಡಿಬೇಟ್ಗಳು ನಿಮ್ಮ ನಡುವೆ ಸರ್ ಖಂಡಿತ ನಡೀಇದೆ ಸರ್. ಅಯ್ಯೋ ನೀವು ನಂಬಲ್ಲಿ, ಇವತ್ತಿಗೆ ಒಂದು ವೇಲೆ ಅಂತ ಬಂದಿದ್ದೀವಿ ಸರ್. ಇವತ್ತಿಗೆ ಆ್ಯಕ್ಚುಲಿ ಅವರು ಎಲ್ಲ ನಾನು ನೋಡ್ಬೇಕಂದ್ರೆ OTT ಸಿನಿಮಾಗಳು ನೋಡ್ತಾರೆ. ಅವ್ರು ಸಿಕ್ಕಾಪಟ್ಟೆ ಮಲಯಾಳಂ ನೋಡ್ತಾರೆ ಜಾಸ್ತಿ. ಆ್ಯಕ್ಚುಲಿ ಅವರು OTTಸ್ಲೆಲ್ಲ ಮಲಯಾಳಂ ತುಂಬ ನೋಡ್ತಾರೆ. ಕನ್ನಡ ಎಲ್ಲ ಥಿಯೇಟರ್ಸಲ್ಲಿ ನೋಡ್ತಾರೆ, ಮಲಯಾಳಮೆಲ್ಲ ಸಿಕ್ಕಾಪಟ್ಟೆ ಫಾಲೋ ಮಾಡಿ ಅವರೇ ನನಗೆ ಹೇಳ್ತಾರೆ, ಇದು ನೋಡು ಅದು ನೋಡು ಅಂತ. ಸೊ ಮುಂಚೆ ಒಂದು ಡಿಸ್ಕಷನ್ ಇತ್ತು, ಇಲ್ಲ ಇದು ಮಾಡು ಅದು ಮಾಡು ಅಂತ. ಒಂದು ಪಾಯಿಂಟ್ ಆಫ್ ಟೈಮ್ ನನಗೂ ಏನು ಅನಿಸ್ಬಿಡ್ತು ಅಂತ ಹೇಳಿದ್ರೆ, ನನಗೂ ಒಂದು ಅನಿಸ್ತು, ಒಂದು 3 ಸಿನಿಮಾ ಆದಮೇಲೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನಗೆ ನಂಬಿಕೆನೇ ಇಲ್ಲ. ನಾನು ಯಾಕೆ ಬೇರೆ ಫೋರ್ಸ್ಗೋಸ್ಕರ ಸಿನಿಮಾ ಮಾಡೋಕೆ? ಎಂಡ್ ಆಫ್ ದ ಡೇ ಈಗ ನಾನು ಹೀರೋ ಆಗ್ಬೇಕಾದ್ರೆ ನನಗೋಸ್ಕರ, ನಾನು ಜನನ ಎಂಟರ್ಟೈನ್ ಮಾಡೋದು ನನ್ನ ಖುಷಿಗೋಸ್ಕರ. ನಾನು ಖುಷಿಯಾಗಿ ನನಗೆ ಇದು ಸರಿ ಅನ್ಸಿದ್ರೆ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಸಾಧ್ಯ. ನನಗೆ ನಂಬಿಕೆ ಇಲ್ಲ ಅಂದರೆ, ನನಗೆ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ನಾನು ಜನ ಎಂಟರ್ಟೈನ್ ಮಾಡಿಲ್ಲ ಹೆಂಗೆ ಬನ್ನಿ ಅಂತ ಹೇಳಿ. ಐ ವಿಲ್ ನಾಟ್ ಡೂ ಸಿನಿಮಾಸ್ ಅಂತ ಐ ಡಿಸೈಡೆಡ್ ದಟ್ ವೆರಿ ಕ್ಲಿಯರ್ಲಿ. ನನಗೆ ನನ್ನ ತಂದೆಗೆ ಹೇಳಿದಷ್ಟು, ಇವಾಗೆಲ್ಲ ಮುಗ್ದಾದ್ಮೇಲೆ ನನ್ನ ಮುಂದೆ ಬರುವ ಸಿನಿಮಾಗಳಲ್ಲಿ ನನಗೆ ತುಂಬ ಖಂಡಿತವಾಗಿ ನಂಬಿಕೆ ಇದ್ದಾಗ ಮಾತ್ರ ನಾನು ಮುಂದೆ ಸಿನಿಮಾಗೆ ಹೋಗೋದು. ಯಾರೋ ನಾಳೆ ಮಾಡೋಣ ಸರ್, ಇಲ್ಲ ಏನೋ ಮಾಡ್ಬಿಡ್ತೀನಿ, ಐ ವಿಲ್ ನಾಟ್ ವರ್ಕ್ ಸರ್. ಐ ವಿಲ್ ನಾಟ್, ಡೆಫಿನೆಟ್ಲಿ ಐ ವಿಲ್ ನಾಟ್ ವರ್ಕ್. ಏನಕ್ಕೆ ಅಂತ ಹೇಳಿದ್ರೆ 10 ವರ್ಷದಿಂದ ಜಿಮ್ನಾಸ್ಟಿಕ್ಸ್ ಕ್ಲಾಸ್ಗೆ ಹೋಗಿ ದಿನ
ವರ್ಷ 350 ದಿವಸದಲ್ಲಿ 250 ದಿವಸ ಡಯಟಲ್ಲಿ ಇದ್ದೆ, ನಿಮ್ಮ ಬಾಡಿ ಮೇಂಟೈನ್ ಮಾಡಿಕೊಂಡು, ಸ್ಕಿನ್ ಮೇಂಟೈನ್ ಮಾಡಿ, ಹೇರ್ ಮೇಂಟೈನ್ ಮಾಡಿಕೊಂಡು ಡಯಟಲ್ಲಿ ಇದ್ದೆ, ಒಂದು ಪಾರ್ಟಿ ಮಾಡಿದಾರೆ, ಒಂದು ಕುಡಿದಾರೆ, ಒಂದು ಸಿಗರೇಟ್ಸ್ ಅದಾರೆ, ಎಲ್ಲ ಸ್ಯಾಕ್ರಿಫೈಸ್ ಮಾಡೋದೇನು ಕೇಳಿ ಎಂಡ್ ಆಫ್ ದ ಡೇ ನಾನು ಸಿನಿಮಾದಲ್ಲಿ ಏನೋ ಮಾಡಬೇಕು ಅನ್ನೋದು. ಸೊ ಆ ಟೀಮ್ ಕಟ್ಬೇಕು. ಸೊ ನನ್ನ ತಂದೆಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸೊ ಇವತ್ತು ಅವ್ರು ಬಿಟ್ಟರೆ ನಿಮ್ಮದೇ ನೆಕ್ಸ್ಟ್ ಟೀಮ್ ಕಟ್ಕೊಂಡು ಮಾಡು ಅಂತ. ಸೊ ಆ ಟೀಮ್ ಇದ್ದಾಗೆ ನಾನು ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ಹೋಗೋಕ್ಕೆ ನನಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಬೆಳಿಗ್ಗೆ ಸೆಟ್ಟಿಗೆ ಹೋಗ್ಬೇಕು, ಮಜಾ ಇರಬೇಕಲ್ಲ ಸರ್, ಹೈ ಇರಬೇಕಲ್ಲ, ಇದೇನೋ ಮಾಡ್ತೀವಿ ಅಂತ ನಿಮಗೆ ಒಂದು ನಂಬಿಕೆ ಇಲ್ಲ ಅಂದರೆ ಸರ್ ನಿಮ್ಮ ಜನ ಹೆಂಗೆ ನಂಬಿಸ್ತೀವಿ ಇವತ್ತಿಗೆ. ಇವತ್ತು ಪೀಪಲ್ ಆರ್ ಇನ್ ಅ ಡಿಫ್ರೆಂಟ್ ಝೋನ್. ಇವತ್ತಿಗೆ ಮೊನ್ನೆ ಈ ಜನ್ರೇಷನ್ ಗ್ಯಾಪ್ ಅಂತ ಬಂದಾಗ ನಾನು ಜನರಲ್ಲೇ ಮೊನ್ನೆ ತುಂಬ ಸಿನಿಮಾ ನೋಡಿದಾಗ ಮೊನ್ನೆ ತಮಿಳ್ ಮೂವಿ ಡೂಡ್ ನೋಡಿದೆ ಜನರಲ್ಲಾಗಿ. ನನಗೆ ತುಂಬ 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 ಇಷ್ಟ ಆಗಿತ್ತು ಸಿನಿಮಾ. ಅವಾಗ ನಾನು ಅಂದ್ಕೊಂಡೆ, ಇವಾಗ ಜನರಲ್ಲಾಗಿ ನಾವು ಎಷ್ಟೊಂದು ಸತಿ ಸಿನಿಮಾಗಳು ಜನ ಬರ್ತಲ್ಲ ಅಂತ ಹೇಳೋದು ತಪ್ಪು ಸರ್. ಜನ ಬರೋಂಥ ಸಿನಿಮಾಗಳು ನಾವು ಮಾಡಿಲ್ಲ, ಇನ್ಕ್ಲೂಡಿಂಗ್ ನಾಟ್ ಜಸ್ಟ್ ಮೀ, ಮೆನಿ ಪೀಪಲ್, ದ ಹೋಲ್ ಆಫ್ ಇಂಡಸ್ಟ್ರಿ. ವಿ ಶುಡ್ ಡೂ. ಏನಾಗುತ್ತೆ ಅಂದರೆ 20 ರೇಷಿಯೋಗೆ ಒಂದು ಒಳ್ಳೆ ಸಿನಿಮಾ ಬಂದರೆ ಆಗಲ್ಲ ಸರ್. 20ಕ್ಕೆ ಮಿನಿಮಮ್ 15 ಒಳ್ಳೆ ಸಿನಿಮಾಗಳು ಬರೋಕ್ಕೆ ರೆಗ್ಯುಲರ್ಗೆ. ಮೊನ್ನೆ ಬ್ರ್ಯಾಟ್ ಬಂತು, ನನಗೆ ತುಂಬ ಇಷ್ಟ ಆಯಿತು. ಶಶಾಂಕ್ ಅವ್ರಿಗೂ ನಾನು 2 ಸತಿ ಪರ್ಸನಲ್ ಫೋನ್ ಮಾಡಿದೆ, ಕೃಷ್ಣ ಅವ್ರಿಗೂ ನಾನು ಮೆಸೇಜ್ ಮಾಡಿದೆ. ನನಗೆ ತುಂಬ ಖುಷಿ ಕೊಡ್ತು. ಹೆಚ್ಚಿನ ಮಂದಿಯಲ್ಲಿ ನಿನ್ನ ಕನ್ನಡ ಜನ ಬರಬೇಕು. ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ಎವ್ರಿ ವಾರ ಎಫರ್ಟ್ ಶುಡ್ ಕಮ್ ಸರ್. ಸಿನಿಮಾ ಗೆಲ್ಲುತ್ತೋ ಅದು ಸೆಕೆಂಡ್ರಿ ಸರ್, ಯಾರಿಗೂ ಗೊತ್ತಿಲ್ಲ ಸರ್. ಅದು ಒಂಥರ ಇಟ್ ಈಸ್ ಲೈಕ್ ಒಂದು ಬಿರಿಯಾನಿ ರೆಸಿಪಿ ಇದ್ದಂಗೆ. ಈ ಮಸಾಲೆ ಹಾಕಿದ್ರೆ ಬಿರಿಯಾನಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು, ಬಟ್ ಕೊನೆಗೆ ತಿಂದಾಗ ಚೆನ್ನಾಗಿದೆ ಎರಡೇ ಮಾತು ಬರೋದು. ಎಫರ್ಟ್ ಇರ್ಬೇಕು ಸರ್. ಇಂಡಸ್ಟ್ರಿನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ. ಸೊ ಈ ಜನ್ರೇಷನ್ ನೆಕ್ಸ್ಟ್ ಏನು ಇಷ್ಟ ಆಗುತ್ತೋ, ನಮ್ಮ ಹೊಸ ಜನ್ರೇಷನ್ ಎಲ್ಲ ಪ್ರಯತ್ನ ಪಡ್ತಾರೆ, ಹಳೆ ಜನ್ರೇಷನ್ ಕೂಡ ಮಾಡಿದ್ದಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಅಂತ ಹೇಳಿದ್ರೆ, ಸೀನಿಯರ್ಸ್ ಯಾರೇ ಆದರೂ ಹೊಸಬ್ರು ನಂಬಿ ಅಂದರೆ ನಿಮಗೆ ಗೊತ್ತಿರ್ತಲ್ಲ, ಅವ್ನು ಕೆಲಸ ಮಾಡ್ತಾನೆ ಕೆಲಸ ಮಾಡೋದು, ಇಲ್ಲ ಕೆಲಸ ಕಲ್ತೇನೋ, ಇಲ್ಲ ಎಕ್ಸ್ಪೀರಿಯನ್ಸ್ ಇದೆಯೋ ಅಂತ ನಂಬಿ ಬಿಟ್ಬಿಡಿ ಅವ್ರನ್ನ. ಏನೋದಾಗುತ್ತೆ. ದಟ್ ಈಸ್ ವಾಟ್ ಶುಡ್ ಹ್ಯಾಪನ್ ವಿತ್ ಸೀನಿಯರ್ಸ್. ನಾನು ಹೇಳೋದು ಇಷ್ಟಪಡೋದಷ್ಟೇ. ಸಿ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ದಿನಕ್ಕೆ. ನಿಮ್ಗೆ ಆ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಇದೆ ಸರ್. ನನಗೆ ತುಂಬ ಅದು ಒಂಥರ ಕ್ರಿಟಿಕಲಾಗೆ ಬಂತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ್ಯಂಡ್ ಇಷ್ಟು ಓಪನ್ ಅಪ್ ಆಗಿರೋದು ಟ್ರೂಲಿ ನಾನು ಅದನ್ನೇ ಹೇಳಿದ್ದು, ಇಷ್ಟು ಓಪನ್ ಅಪ್ ಆಗಿದ್ದೀರಾ ಆ್ಯಂಡ್ ಇಷ್ಟು ಕ್ಲಾರಿಟಿ ಇದ್ದೀರಾ ಅಂತಂದರೆ ಇವತ್ತಲ್ಲ ನಾಳೆ ತುಂಬ ಚೆನ್ನಾಗಾಗತ್ತೆ, ಚೆನ್ನಾಗಿ ಆಗ್ತೀರಾ. ಸಿ ದಿಸ್ ಈಸ್ ವಾಟ್ ವಿ ನೀಡ್ ಅಷ್ಟೇ. ನನಗೆ ಅನಿಸ್ತು ಸರ್ ಮಧ್ಯದಲ್ಲಿ, ಅರೆ ಇವಾಗ ಟು ಬಿ ವೆರಿ ಆನೆಸ್ಟ್, ನಾನು ರಾಣ ಸಿನಿಮಾ ಮಾಡಿದಾಗ ನನಗೆ ಕತೆ ಇಷ್ಟನೇ ಆಗಿರಲಿಲ್ಲ. ನನಗೆ ಐ ವಾಸ್ ಲೈಕ್, ವೈ ಯು ಶುಡ್ ಡೂ ದಿಸ್ ಇಸ್ ನಾಟ್ ಎ ಮೂವಿ ಐ ವಾಂಟ್ ಟು ಮೇಕ್, ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಟು ಡೂ. ಅರೆ ಬಟ್ ಅವಾಗ ನಿಮಗೆಲ್ಲ ಅನಿಸುತ್ತೆ, ನಾನು ಆ್ಯಕ್ಷನ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ, ಇದರಲ್ಲಿ ಡ್ಯಾನ್ಸ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ, ಜನ ನಾನು ಡ್ಯಾನ್ಸ್ ನೋಡಿ ಇಷ್ಟಪಡ್ತಾರೆ, ಜನ ನನ್ನ ಫೈಟ್ ನೋಡಿ ಇಷ್ಟಪಡ್ತಾರೆ, ನಿನ್ನ ಹೀರೋಗಿನ ಮುಂಚೆ ನಾನು ನೋಡೋಕೆ ಚೆನ್ನಾಗಿದ್ರೆ ಸಾಕು ಜನಕ್ಕೆ ಇಷ್ಟಪಡ್ತಾರೆ. ಇದು ಎಷ್ಟೊಂದು ಜನ ನೋಡೋಕೆ ಚೆನ್ನಾಗಿಲ್ಲದ್ರೆ ಆ್ಯಕ್ಟರ್ಸ್ ಎಲ್ಲ ಹೊಡ್ಕೊಂಡು ಹೋಗಿರೋ ಸರ್, ಸಿನಿಮಾಗಳು ಮಾಡ್ಕೊಂಡು ಹೋಗಿದ್ದಾರೆ. ಜನಕ್ಕೆ ಕಥೆ ಮುಖ್ಯ, ಕಂಟೆಂಟ್ ಮುಖ್ಯ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಅನಿಸುತ್ತಲ್ಲ, ಪ್ರತಿಯೊಬ್ಬಂದು ಒಂದು ಸ್ಟೈಲ್ ಇರುತ್ತೆ. ಒಬ್ಬೊಂದು ಲಾಂಗ್ ಶಾರ್ಟ್ಸ್ ಇರುತ್ತೆ, ಒಬ್ಬೊಂದು ಡ್ರೈವ್ ಇರುತ್ತೆ, ಒಬ್ಬೊಂದು ಬರೀ ಬಿಗ್ ಶಾರ್ಟ್ಸ್, ಒಬ್ಬೊಂದು ಸಿಂಗಲ್ ಇರುತ್ತೆ. ಸೊ ಪ್ರತಿಯೊಬ್ಬಂದು ಒಂದು ಸ್ಟೈಲ್ ಇರುತ್ತೆ. ಆ ಸ್ಟೈಲ್ ಬೇರೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರುತ್ತೆ. ನಮ್ಮ ಇನ್ಸ್ಟಿಂಕ್ಟ್, ನಮ್ಮ ಎದೆಯೊಳಗಡೆ ಅನ್ಸುತ್ತಲ್ಲ ಇದು ಸರಿ ತಪ್ಪು ಅಂತ, ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಮಾಡೇ ಇಲ್ಲ ಅಂತ ಹೇಳಿದ್ರೆ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಸರ್? ಆಮೇಲೆ ನನಗೆ ಒಂದು ಅನಿಸಿದ್ದೇನೆಂದರೆ, ಓಪನ್ ಆಗಿ ಅಂತ ಹೇಳೋಕ್ಕಿಂತ ಇದು ರಿಯಾಲಿಟಿ ಸರ್. ಅಂದರೆ ಇಲ್ಲೇನಂದರೆ ನನ್ನ ಕೆಲಸದಿಂದ ನಾನು ಜನ ಇಂಪ್ರೆಸ್ ಮಾಡೋಕ್ಕೂ, ನನ್ನ ಕ್ಯಾರೆಕ್ಟರ್ 100% ಒಬ್ಬ ಮನುಷ್ಯ ನೋಡಿದಾಗ ಗೌರವಿಸೋದು ಪ್ರತಿಯೊಬ್ಬ ಮನುಷ್ಯ ಬೇಕಾಗಿರೋದು ಒರಿಜಿನಲ್ ಕ್ಯಾರೆಕ್ಟರ್ ಅದು ಪ್ರತಿಯೊಬ್ಬ ವ್ಯಕ್ತಿಲಿರ್ಬೇಕು, ಒಬ್ಬ ವ್ಯಕ್ತಿನ ಗೌರವಿಸೋದು. ನನ್ನ ಪರ್ಸನಲ್ ಕ್ಯಾರೆಕ್ಟರ್ ಡಸಂಟ್ ಮ್ಯಾಟರ್ ಟು ದ ಫಿಲಮ್ ಸರ್. ವಾಟ್ ಮ್ಯಾಟರ್ಸ್ ಇಸ್ ವಾಟ್ ಐ ಬ್ರಿಂಗ್ ಆನ್ ಸ್ಕ್ರೀನ್. ಸೊ ನನಗೆ ರಿಯಾಲಿಟಿ ಹೇಳಕ್ಕೆ ಇಷ್ಟಪಡ್ತಾರೆ. ಒಳ್ಳೆ ಹುಡುಗ ಅಂದ ತಕ್ಷಣ ಮನೆ ಮುಂದೆ ಬಂದ್ಬಿಟ್ಟು 100 ಜನ ಹಾರ ಹಾಕಿಲ್ಲ ಸರ್ ಅಲ್ಲಿ, ಇಲ್ಲ ಯಾರೋ ಒಂದು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿಲ್ಲ. ಬರೋರಿಗೆ ಬಂದಿದ್ದಾರೆ, ಇಷ್ಟಾರು ಮಾಡಿದ್ದಾರೆ. ಸೊ ಹಂಗಿದ್ದಾಗ ನಮಗೇನು ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ವಿತ್ ಆಲ್ ಡಿ ರೆಸ್ಪೆಕ್ಟ್ ಎವ್ರಿ ಒನ್. ನಮ್ಮ ಲೈಫ್ ಇದು, ನಿಮ್ಮ ಲೈಫ್ನ ನೀವು ರೂಪಿಸ್ಕೋಬೇಕಷ್ಟೇ. ಯಾರ್ದೋ ಕೈ ಕೊಟ್ಬಿಟ್ಟು ನೀವು ಅದನ್ನು ಬೇಡಬಾರ್ದು, ಅಯ್ಯೋ ಕಾಪಾಡಪ್ಪ ಅಂತ. ಏನು ಆ್ಯಕ್ಚುಲಿ ಶ್ರೇಯಸ್, ಮಾರುತ ಓಕೆ ರಿಲೀಸ್ ಆಗ್ತಿದೆ 21ಕ್ಕೆ ಬರ್ತಿದೆ, ಇಷ್ಟೆಲ್ಲ ಮಾಡಿದ್ದೀರಾ, ಇದೆಲ್ಲ ಮಾತಾಯ್ತು. ವಾಟ್ ನೆಕ್ಸ್ಟ್ ಅಂದರೆ ಏನು ಆ್ಯಕ್ಚುಲಿ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಇವಾಗ ಮಂಜು ಸರ್ ಬಿಟ್ಬಿಟ್ಟಿದಾರಾ? ಓಕೆ ಮಗನೇ ಹೋಗು, ಅದೇನು ಮಾಡ್ತೀಯ ಮಾಡ್ಕೊಳ್ಳೋ, ನೀನು ಟೀಮ್ ಕಟ್ಕೊ ಅಂತ ಬಿಟ್ಟಿದೆ ಸರ್. ಕಟ್ಟು ಇದ್ದೀನಿ ಸರ್, ಟೀಮ್ನು ಕಟ್ಟಿದ್ದೀನಿ ಸರ್ ಆಲ್ಮೋಸ್ಟು. ಬಟ್ ಇವಾಗ ನನ್ನ ನವಂಬರ್ 21 ರಿಲೀಸ್ ಆಗಿ 15 ದಿವಸ ತನಕ ನನ್ನ ಶ್ರದ್ಧೆ ಎಲ್ಲ ಬರೀ ಮಾರುತ ಆಗಿದೆ ಸರ್. ನನಗೆ ಮಾರುತಾನೆ, ನನಗೆ ಬಾಹುಬಲಿ, ನಾರಾಯಣ್ ಸರ್, ನನಗೆ ರಾಜಮೌಳಿ ಅವರು. ಇದನ್ನು ಸುಮ್ಮನೆ ಡೈಲಾಗ್ ಹೇಳ್ತಾರೆ, ಸತ್ಯ. ದುನಿಯಾ ವಿಜಯ್ ಸರ್, ನನಗೆ ಪ್ರಭಾಸು, ನಾನೇ ರಾಣ ರಘುಬಟ್ಟಿ ಅಂತ ಅನ್ಕೊಳ್ಳಿ, ಪರವಾಗಿಲ್ಲ. ನನಗೆ ನನ್ನ ಸಿನಿಮಾ ಗ್ರೇಟು ಸರ್. ಯಾಕಂದರೆ ಸಿನಿಮಾ ಚೆನ್ನಾಗಿದೆ ಸರ್, ಕತೆ ಇದೆ. ಅಂದರೆ ಏನಕ್ಕೆ ಅಂತ ಹೇಳಿದರೆ, ಮೊನ್ನೆ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಾಗ ಬರೀ ಲಾರ್ಜರ್ ದೆನ್ ಲೈಫ್ ಸಿನಿಮಾಗಳು ಹೋಗಿದೆ. ಅಂದರೆ ಒಂದು ಕಾಂತಾರ KGF ಇಂಡಸ್ಟ್ರಿ ಡೆಫಿನೆಟಾಗಿ ಚೇಂಜ್ ಮಾಡಿತ್ತು, ಒಪ್ಕೋತೀನಿ. ಅವ್ರಿಗೆ ಪೊಟೆನ್ಷಿಯಲ್ ಇತ್ತು, ಡೇಟಾ ಬೇಸ್ ಇತ್ತು, ಸ್ಕೇಲ್ ಇತ್ತೆಲ್ಲ ಇತ್ತು. ಬಟ್ ಎವ್ರಿ ಒನ್ ಇಸ್ ಟ್ರೈಂಗ್ ಟು ಮೇಕ್ ದ ಸೇಮ್ ಥಿಂಗ್. ಲೆಟ್ ಅಸ್ ನಾಟ್ ಗೋ ದೇರ್. ನಾವು ಅವರು ಇವಾಗ ಗೂಗ್ಲಿ ಮಾಡಿದ್ದಾರೆ, ರಿಷಬ್ ಅವ್ರು ಹರಿಕತೆ ಗಿರಿಕತೆ ಎಲ್ಲ ಮಾಡಿದರು.
ಬೇರೆ ಸುದೀಪ್ ಸರ್ ಎಲ್ಲ ಬಾಯ್ ನೆಕ್ಸ್ಟ್ ಡೋರ್ ಸಿನಿಮಾಸ್ ಮಾಡಿದ್ರು. ಇವತ್ತು ಯಾರು ಆ ಸ್ಪೇಸ್ ಇಲ್ಲ, ಎಲ್ಲರೂ ನಾವು ದೊಡ್ಡವ್ರು ಆಗಬೇಕು ಅಂತ ಹೇಳಿದ್ರೆ ಹೆಂಗೆ ಸರ್ ಅದು? ಇವತ್ತು ನಾವು ಒಂದು ಎಂಟರ್ಟೈನ್, ಒಂದು ಸಿನಿಮಾ ಅಂದರೆ ಒಂದು ಮನೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇರಬೇಕು. ಈ ಸಿನಿಮಾದಲ್ಲಿ ಕ್ಯಾಸ್ಟಿಂಗು ರಂಗನಾರ್ಗು ಸರು, ಸಾಧು ಕೋಕಿಲ ಅವರು, ಸುಜಯ್ ಶಾಸ್ತ್ರಿ ಅವರು, ಮಂಜು ಪಾವಗಡ ಅವರು, ರವಿ ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಶ್ರೇಯತೋಷೋತ ಸರ್ ಇದ್ದಾರೆ, ಪ್ರಮೋದ್ ಶೆಟ್ಟಿ ಇದ್ದಾರೆ, ಇನ್ನೊಂದು 2-3 ಜನ ಆರ್ಟಿಸ್ಟ್, ರಾಜು ತಾಳಿಕೋಟೆ ಸರ್ ಇದ್ದಾರೆ, ಅವ್ರನ್ನ ಕಳ್ಕೊಂಡ್ರಿ, ಅವರಿದ್ದಾರೆ. ಇಷ್ಟು ಜನ ಆರ್ಟಿಸ್ಟು ಸರ್. ಸೀಕ್ವೆನ್ಸಸ್ ಹೆಂಗಿರ್ತಾಯಿತ್ತು ಅಂದರೆ ಬಿದ್ದು ನಗ್ತಾ ಇದೀವಿ ಸರ್. ಮಾನಿಟ್ರ್ ಹೋಗೋಕೆ 5 ಸತಿ ನಗು ಬರುತ್ತೆ, ಅಪ್ಪ ಏನು ಕಾಮಿಡಿ ಗುರು ಇದು ಅಂತ. ನಂದು ಸಾಧು ಸರ್ದು, ರಂಗನಾರ್ಗ ಸರ್ದು ಕಾಮಿಡಿಗೆ ಗಿರಿಯೋದು, ಜಯರಾಮಣ್ಣಂದು ಇದೆಲ್ಲ ಒಂದು ಸೀನ್ಗಳಿದೆ, ಸೀಕ್ವೆನ್ಸಸ್ ಇದೆ. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿ ಇದು ಒಂದು ಗೋಲ್ಡನ್ ಫೇಸ್ ಇತ್ತು, ಅಂದರೆ ಪಕ್ಕಾ ಕಾಮಿಡಿ ಇರ್ತಾ ಇತ್ತು ಅಂತ ಒಂದು ಸಿನಿಮಾದಲ್ಲಿ. ಅದು ಕಾಣಿಸ್ತಾ ಇಲ್ಲ ಇವತ್ತಿಗೆ, ಅದು ಈ ಮಾರುತದಲ್ಲಿ ಕಾಣಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓ ಸೂಪರ್. ಬೃಂದ ನಿಮ್ಮ ಪೇರಾ ಸಿನಿಮಾಲಿ? ಅದು ಬೃಂದ ನಮ್ಮ ಪೇರೆ, ಬಟ್ ಮಜಾ ಇದೆ, ಟ್ವಿಸ್ಟ್ ಇದೆ ನೋಡಿ. ಏನೋ ಇದೆ, ಹಂಗಾಗಿ ಬೃಂದನೇ ಕೇಳಬೇಕು. ಆ್ಯಂಡ್ ಅದೇ ನಾನು ಆಗಲೇ ಹೇಳ್ದಂಗೆ, ನಾನು ಕೇಳಿದ್ದು ಈ ಸಿನಿಮಾ ಬಿಟ್ಟು ಅಂತಲ್ಲ, ಸೊ ಇಲ್ಲಿಂದ ಆಚೆಗೆ, ಸೊ ಈ ಒಂದು ಥಾಟ್ ಪ್ರೊಸೆಸ್ ಅವೆಲ್ಲ ಈಗ ಎಷ್ಟೇ ಮ್ಯಾಚ್ ಆಗಿದ್ದಾನೆ ಅಂದ್ರಲ್ಲ, ಸೊ ಆ ಒಂದು ವಿಷಯಕ್ಕೆ ಏನು ವಾಟ್ ನೆಕ್ಸ್ಟ್ ಏನು ಸರ್? ಭಾರತ ಡಿಸೆಂಬರ್ ಆಗ್ತಾನೆ ದಿಲ್ಲರ್ ಒಂದಿದೆ ಸರ್, ಒಂದು ಬ್ಯಾಕಪ್, ಅದೊಂದು ಮುಗಿಸಿದ್ದೀನಿ. ಅದು 2 ವರ್ಷ ಆಗೋಗಿತ್ತು, ಆಲ್ಮೋಸ್ಟ್ ಕಮಿಟ್ ಆಗಿ, ಸ್ವಲ್ಪ ಸ್ಲೋ ಆಯ್ತು ಅದು. ಅದೊಂದು ಮಧ್ಯದಲ್ಲಿ ಮತ್ತೆ ಯೂಸ್ಗೆ ಹೋಗ್ತೇನೆ ಒಂಚೂರು, ಏನೋ ಸ್ವಲ್ಪ ವರ್ಕ್ ಮಾಡ್ತೇನೆ ಸರ್, ಏನೋ ವರ್ಕ್ ಮಾಡ್ತೇನೆ. ಐಮ್ ಡೂಯಿಂಗ್ ಸಮಥಿಂಗ್ ದೇರ್, ಸಮಥಿಂಗ್ ಸ್ಪೆಷಲ್ ಸರ್. I'll come back sir, I'll come back with a bigger bang for sure sir. I'll come back with a bigger bang for sure. ಅಂದರೆ ಇಟ್ ಈಸ್ ನಾಟ್ ಟು ಪ್ರೂವ್ ಎನಿವನ್, ನಾನು ರೈಟು ನೀವು ರಾಂಗ್ ಅಂತಲ್ಲ, ನನಗೆ ಖುಷಿ ಅನ್ಸ್ಬೇಕು ಎಂಡ್ ಆಫ್ ದ ಡೇ. ಒಂದು ಜನಕ್ಕೆ ಕಳಿಸಾಗೆ ನೋಡು ಗುರು ಅದನ್ನು ಶೇರ್ ಮಾಡು ಅಂತ ಹೇಳೋದು ಮೊದಲು, ಏನು ಮಾಡಿದೆ ಗುರು ನಾನು ಶೇರ್ ಮಾಡ್ತೀನಿ ಜನ ಇರಬೇಕು, ನಾನು ಕೇಳ್ಕೋಬೋದು ಮಾಡು ಗುರು ಅಂತ. ಅಂದರೆ ಎಲ್ಲೋ ಆಪರ್ಚುನಿಟೀಸ್ ಇದೆ, ಇವತ್ತು ಜನ ಸಪೋರ್ಟ್ ಮಾಡಿದ್ದಾರೆ, ಹೋಗಿದ ಕಡೆಗೆ ಜನ ಅಟ್ಲೀಸ್ಟ್ ಮಾಡ್ತಾರೆ ವರ್ಕು ಅಂತ ಹೇಳಿದಾಗ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ನಾನೇನು ಪ್ರಯತ್ನ ಪಡ್ತೀನಿ ಅನ್ನೋ ಅದು ಮುಖ್ಯ ಸರ್. ಅಂದರೆ ಇವತ್ತಿನ ದಿವಸ ದೊಡ್ಡವ್ರು ಬಂದರು, ದೊಡ್ಡವ್ರನ್ನ ದಾರಿ ಹಾಕ್ಕೊಟ್ರು, ಅದು ನಡ್ಕೊಂಡೋಗಿದ್ವಿ. ಬಟ್ ಜೀವನ ಪೂರ್ತಿ ದೊಡ್ಡವರೇನೋ ಮಾಡಲಿ, ಇಲ್ಲ ನೀವೇನೋ ಮಾಡಿ ಅವರೇನೋ ಮಾಡಲಿ ಅಂತ ಹೇಳಿದ್ರೆ ನಾನೊಬ್ಬ ಮನುಷ್ಯ ಕೂಟಿ ಏನು ಸರ್ ಉಪಯೋಗ ಅಲ್ವಾ? ಎಂಡ್ ಆಫ್ ದ ಡೇ ನನಗೆ ಅನಿಸುತ್ತೆ, ನಾನೊಬ್ಬ ಗಂಡಿಸ್ತಾನೆ ನಡಿ, ನನ್ನ ದಾರಿ ನಾನು ಮಾಡ್ಕೊಂಡು ಹೋಗೋಣ. ಪ್ರತಿ ಸತಿಗೂ ತಂದೆ ಮೇಲೆ ಡಿಪೆಂಡು, ಇಲ್ಲ ಡೈರೆಕ್ಟರ್ ಮೇಲೆ ಡಿಪೆಂಡು, ಇಲ್ಲ ಯಾರೋ ಸೀನಿಯರ್ ಮೇಲೆ ಡಿಪೆಂಡ್ ಆದರೆ ಐ ವಿಲ್ ನೆವರ್ ಬಿ ಎ ಮ್ಯಾನ್. ಇಟ್ಸ್ ಓಕೆ, ಪ್ಲಸ್ ಆರ್ ಮೈನಸ್ ಡಸಂಟ್ ಮ್ಯಾಟರ್. ಎಫರ್ಟ್ ಆಫ್ ಟ್ರೂಲಿ ಡೂಯಿಂಗ್ ವಾಟ್ ಟು ರಿಯಲಿ ವಾಂಟ್ ಟು ಡೂ. ಮುಂಚೆ ಭಯ ಇತ್ತು, ಅಯ್ಯೋ ಸೋತ್ಬಿಟ್ರೆ ಹೆಂಗೆ ಬೈದ್ಬಿಟ್ರೆ. ಇವತ್ತು ನಂಗೆ ಸೋಲ ಭಯನೇ ಇಲ್ಲ ಸರ್. ಇವತ್ತು ಟು ಬಿ ಆನೆಸ್ಟ್ ನನಗೆ ಭಯ ಇರೋದಂದರೆ ನಾನು ಅಂದ್ಕೊಂಡಿದ್ದು ಮಾಡಿಲ್ದರೆ ಬೇರೆಗೋಸ್ಕರ ನಾನು ಬದುಕೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಅದು ಆ ಭಯ ಇದೆ ನನಗೆ. ರೈಟ್, ಸೊ ಆ ಪ್ರೋಸೆಸ್ ವರ್ಕ್ ಮಾಡ್ತೇನೆ ಸರ್. ಇವಾಗ ಈ ಮುಗ್ದಾಮೇಲೆ US ಹೋಗ್ತೇನೆ, ಮತ್ತೆ ಒಂದು 2 ಮಂತ್ಸ್ ಅಲ್ಲಿಂದ ವಾಪಸ್ ಬರ್ತಾಯಿನಿ. ಸೊ ನೆಕ್ಸ್ಟ್ ಇಯರ್ ಅಷ್ಟೊತ್ತು ಒಂದು ಅನೌನ್ಸ್ ಮಾಡ್ತೀನಿ ಸರ್. ಬೇರೆ ನಿಜಾಗ್ಲೂ ಶ್ರೇಯಸ್, ಇವತ್ತು ಮಾತಾಡಿ ತುಂಬ ಎನರ್ಜಿ ಬಂತು. ಆ್ಯಂಡ್ ಈ ಎನರ್ಜಿನೇ ಬೇಕಾಗಿರೋದು. ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ವಿ ನೀಡ್. ಈ ಥರದ ಎನರ್ಜಿ ಬೇಕು, ಈ ಥರ ಎನರ್ಜಿಗಳು. ಅದು ಎಸ್ಪೆಷಲಿ ನಿಮ್ಮ ಈ ಒಂದು ನೀವೇನು ಒಂದು ವಿಕಿ ಹೆಸರು ಹೇಳಿದ್ರಿ, ನೀವೆಲ್ಲನೂ ಅದೇ ಎನರ್ಜಿಲಿದ್ದೀರಾ, ನೀವೆಲ್ಲ ಆ ವಿಷನಲ್ಲಿದ್ದೀರಾ. ಸಿ ದಿಸ್ ಇಸ್ ವಾಟ್ ವಿ ನೀಡ್. ಆ್ಯಂಡ್ ನಿಮ್ಮ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಕ್ಲಾರಿಟಿ ಇದೆಯಲ್ಲ, ಅಂದರೆ ನೀವು ದೊಡ್ಡ ಪ್ರೊಡ್ಯೂಸರ್ ಮಕ್ಕಳು ಅಥವಾ ನಿಮ್ಮ ಸ್ಟಾರ್ ಮಕ್ಕಳು ಆದರೂ ಕೂಡ ನಿಮಗೊಂದು ಕ್ಲಾರಿಟಿ ಇದೆಯಲ್ಲ, ಈ ಕ್ಲಾರಿಟಿ ಇವತ್ತಲ್ಲ ನಾಳೆ ತುಂಬ ದೊಡ್ಡದಾಗಿ ಆನ್ಸರ್ ಮಾಡುತ್ತೆ. ನೀವೇನು ಅಂದ್ಕೊಂಡಿದ್ರು ಅದಾಗುತ್ತೆ. ಆಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ನಾನು ಎಲ್ಲರಿಗೂ ಒಂದೇ ಹೇಳೋದು ಸರ್, ನನ್ನ ಎಲ್ಲ ಯಂಗ್ಸ್ಟರ್ಸ್ ಪರವಾಗಿ, ನಾವೆಲ್ಲ ಜನರಲ್ಲ ಮಾತಾಡ್ತಾ ಇರ್ತೀವಲ್ಲ, ಎಲ್ಲರೂ ಯಂಗ್ಸ್ಟರ್ಸ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಸಿನಿಮಾ ವರ್ಕ್ ಆಗಿಲ್ಲ ಅಂದ್ರೆ ಯಂಗ್ಸ್ಟರ್ ಮೇಲೆ ಬ್ಲೇಮ್ ಹಾಕ್ಬಿಡ್ತಾರೆ, ಅವ್ನು ನೋಡೋಕೆ ಬರಲ್ಲ ಅಂತಲ್ಲ. ಎಲ್ಲರೂ ಯಂಗ್ಸ್ಟರ್ ಇಟ್ಕೊಂಡು 2 ಸಿನಿಮಾ ಮಾಡಿದ್ದೀರಾ, 3 ಸಿನಿಮಾಗಳು ಮಾಡಿದ್ದೀರಾ, ಬಿಟ್ಬಿಟ್ಟು ಒಂದು ಟೈಮ್ ಅವ್ನು ಕೊಟ್ಬಿಡಿ ಚಾನ್ಸ್. ಅದೇನು ಮಾಡ್ತಾ ಮಾಡೋಗೋರು ನೀನು, ಅವತ್ತಿನ ಆಗಿಲ್ಲ ಅಂದರೆ ಕ್ಯಾಕಸ್ ಮುಖಕ್ಕೆ ಹೋಗಿದ್ದೀನಿ ತಲೆ ಬುಗಿಸ್ಕೊಂಡು ಹೋಗು ಅಂತ ಒಂದು ಬಿಟ್ಬಿಡಿ. ನಾವೇನು ಮಾಡಿ ತೋರಿಸ್ತೀವಿ, ಒಂದು ಪ್ರಯತ್ನ ಪಡ್ತೀವಿ ಅಷ್ಟೇ. ನಾವೇನು ಮಾಡಿ ತೋರಿಸ್ತೀವಿ ಅಂತ ಹೇಳಲ್ಲ ದಿಮಾಕಲ್ಲಿ, ಒಂದು ಪ್ರಯತ್ನ ಪಡ್ತೀವಿ. ಆ ಪ್ರಯತ್ನಕ್ಕೆ ಕೈ ಜೋಡಿಸಿ ಬೆಂತಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಕನ್ನಡ ಆಡಿಯನ್ಸು ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗಿ, ಒಳ್ಳೆ ಸಿನಿಮಾ ಬಂದಿದ್ದಾಗ ಅದನ್ನು ಮಾತ್ರ ಪ್ರಮೋಟ್ ಮಾಡಿ. ಅದೊಂದು ಇನ್ನೊಂದು ರಿಕ್ವೆಸ್ಟು. ಈ ಬರೋ ನಾನ್ಸೆನ್ಸ್ ಸಿನಿಮಾಗಳನ್ನ ಪ್ರಮೋಟ್ ಮಾಡಿ ಪುಷ್ ಮಾಡಿ ಜನನ ಕಳಿಸಿ ಏನಾಗ್ತದೆ, ಇದಕ್ಕೆ ಒಳ್ಳೆ ಸಿನಿಮಾ ಬಂದಾಗ ಚೆನ್ನಾಗಿದೆ ಅಂತ ಹೇಳಿದ್ರು ಜನಕ್ಕೆ ಭಯ ಬಂದ್ಬಿಡಿದೆ, ನಂಬಕ್ಕಾಗಲ್ವಾ ಅಂತ. ಈ ಡಿಲೇಮಾ ಬಂದ್ಬಿಡಿದೆ. ಇವ್ರ ಆಡಿಯನ್ಸ್ ಇವ್ರ ಕಡೆಯವರ, ಇವ್ರ ಮನೆ ಅತ್ತೆ ಮಕ್ಳವ್ರು ಹೇಳ್ತಾರೆ, ಇವರೇ ಬಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ನಮಗೆ ಭಯ ಬಂದ್ಬಿಡಿದೆ ಇವಾಗ. ಸೊ ಲೆಟ್ ಅಸ್ ನಾಟ್ ಡೂ ದಟ್. ಲೆಟ್ ಅಸ್ ಡೂ ಗುಡ್ ಸಿನಿಮಾಸ್ ಆ್ಯಂಡ್ ಲೆಟ್ ಅಸ್ ಗೆಟ್ ಬ್ಯಾಕ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೌ ಇಟ್ ವಾಸ್ ಅಂತ ಹೇಳ್ತೀನಿ ಅಷ್ಟೇ. ಖಂಡಿತ ಸೂಪರ್ ಎಕ್ಸ್ಟ್ರಾಡಿನರಿ ಥಾಟು ಮತ್ತು ಪ್ರಾಸೆಸ್ಸಲ್ಲಿ ಇದ್ದೀರಾ. ಆಲ್ ದ ಬೆಸ್ಟ್ ಶ್ರೇಯಸ್. ತುಂಬ ಖುಷಿ ಆಯಿತು ಮಾತಾಡಿ. ಡೆಫಿನೆಟ್ಲಿ ಈ ಎನರ್ಜಿ, ಈ ಒಂದು ಪ್ರೋಗ್ರೆಸ್ ಆಗಲಿ. ಓವರ್ ದ ಇಯರ್ಸ್, ಇನ್ನೊಂದು 2 to 3 ಇಯರ್ಸಲ್ಲೇ ಆ ರಿಸಲ್ಟ್ಸ್ ನಿಮ್ಗೆ ಸಿಗುತ್ತೆ. ಆ್ಯಂಡ್ ತುಂಬ ಹೆಂಗಿದ್ದೀರಾ, ತುಂಬ ಕೆಲಸ ಮಾಡ್ತಾಯಿದ್ದೀರಾ. ಆ್ಯಂಡ್ ನಾನು ಅದೇ ಖುಷಿಯಾಗಿದ್ದು, ಒಬ್ಬ ಪ್ರೊಡ್ಯೂಸರ್ ಮಗ ಆಗಿ ಅಥವಾ ಏನೋ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತಲ್ಲ, ಇಂಡಸ್ಟ್ರಿ ಟಚ್ ಇದೆ, ಎಲ್ಲ ಈಸಿ 1 ಪಾಯಿಂಟ್ ಆಕ್ಸಿಸ್ ಅಂತಲ್ಲ. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಮಾಡೋಕ್ಕೆ ಕೊಟ್ಟಿದ್ದೀರಲ್ಲ, ತುಂಬ ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟ್. ಇನ್ನೊಂದು ಸಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದು ಶ್ರೇಯಸ್ ಕೆ ಮುಂಜಾರ
ಮಾತುಕತೆ ಮಾರುತ ಅಷ್ಟೇ ಫೋರ್ಸಲ್ಲಿ ಅವ್ರ ಮನಸ್ಸಿದೆ, ಅವರು ಮಾಡೋಕ್ಕೆ ಹೊರಟಿರೋ ಧ್ಯೇಯ ಇದೆ, ಆ ಕೆಲ್ಸಕ್ಕೆ ಹೊರಟಿದ್ದಾರೆ. ಸೊ ಅದು ಒಳ್ಳೆಯದಾಗಲಿ ಅಂತ ಬಯಸಿ ಒಂದು ಮಾರುತ ಎಲ್ಲರೂ ಹೇಳ್ತಿರೋಂಗೆ ಎಸ್ ನಾರಾಯಣ್ ಸರ್ ಹೇಳ್ದಂಗೆ, ಟೀಮ್ ಹೇಳ್ದಂಗೆ ತುಂಬ ದೊಡ್ಡ ಒಂದು ಟ್ರಿಗರ್ ಆಗೋ ಥರದ್ದು ಮೊಮೆಂಟಮ್ ಕಾಣಿಸ್ತಾ ಇದೆ. ತುಂಬ ಸರ್ಪ್ರೈಸಿಂಗ್ ಆಗಿದೆ. ನವಂಬರ್ 21ಕ್ಕೆ ಮಾರುತ ಬರ್ತಾ ಇದೆ. ನೀವೆಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಅದೇ ಆಗಲೇ ಹೇಳ್ದಂಗೆ ಶ್ರೇಯಸ್ಸು ಯಾವುದಾದ್ರೂ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದಾಗಲಿ ಅಥವಾ ಯಾವುದಾದ್ರೂ ಸಿನಿಮಾಗಳನ್ನ ಹಿಂಗೆ ಮಾಡೋದಾಗಲಿ ಅನ್ನೋ ಒಂದು ವಿಷಯಕ್ಕೆ ತುಂಬ ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಕನ್ನಡಿಗರೆಲ್ಲ ಕೈ ಹಿಡಿತೀರ ಅನ್ನೋ ನಂಬಿಕೆ ಇದೆ. ಈ ಸಿನಿಮಾ ಮೇಲೆ ತುಂಬ ವಿಶೇಷವಾಗಿ ಈ ಸಿನಿಮಾ ಮೇಲೆ ಒಂದು ಹೋಪು ಈ ಮಾತುಕತೆ ಆದಮೇಲೆ ಶುರುವಾಗಿದೆ. ನಿಮಗೂ ಅದಾಗುತ್ತೆ ಅಂತ ನಾನು ಬಯಸ್ತೀನಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮಾರುತ 21ಕ್ಕೆ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾಯಿದೆ. ನಮಸ್ಕಾರ.